जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 20 ಮೇ ಇವತ್ತು ಓವಿ ರೂಪದಲ್ಲಿದೆ. ಅಂದರೆ ಸ್ಟ್ರೇಟ್ ಆಗಿಲ್ಲ ಪ್ರವಚನ, ಇಟ್ಸ್ ಇನ್ ದ ಫಾರ್ಮ್ ಆಫ್ ರಿದಮಿಕ್ ಪೊಯೆಟಿಕ್ ವೇ. ಭಗವಂತನ ಸ್ಮೃತಿಯಲ್ಲಿ ಪ್ರಪಂಚ ಮಾಡಬೇಕು. ಸ್ಮೃತಿಯಲ್ಲಿ, ಸ್ಮೃತಿ ಮೀನ್ಸ್ ಇನ್ ರಿಮೆಂಬರೆನ್ಸ್, ಪ್ರಪಂಚ ಮಾಡಬೇಕು. ನಮ್ಮ ಒಳ್ಳೆ ಡ್ಯೂಟೀಸ್ ಏನಿದೆಯೋ, ಕರ್ತವ್ಯ ಏನಿದೆಯೋ, ಏನು ಭಗವಂತ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೋ ಅವನ ನೆನಪು ಬ್ಯಾಕ್ ಆಫ್ ದ ಮೈಂಡಲ್ಲಿರಬೇಕು. ಏನಪ್ಪ ಯಾವಾಗಲೂ ಸ್ಮೃತಿಯಲ್ಲಿ ಬ್ಯಾಕ್ ಆಫ್ ದ ಮೈಂಡು ನಮಗೆ ಆಫೀಸಿನ ವಿಚಾರ ಮತ್ತು ಮನೆಯ ವಿಚಾರ, ಸಂಸಾರದ ವಿಚಾರ ಇರುತ್ತೆ, ಅದನ್ನು ಹೇಳ್ತಾರೆ. ಅದನ್ನು ತೆಗೆದುಬಿಟ್ಟು ಪರಮಾತ್ಮನ ವಿಚಾರ, ಭಗವಂತನ ವಿಚಾರ ಅಂದರೆ ಫಸ್ಟ್ ಏನಪ್ಪ, ಈ ನರ ಜನ್ಮ ಬಂದಿರೋದು ಏತಕ್ಕಾಗಿ? ಐ ಶುಡ್ ಆಲ್ವೇಸ್ ರಿಮೆಂಬರ್ ಐ ಹ್ಯಾವ್ ಕಮ್ ಆ್ಯಂಡ್ ಟೇಕನ್ ಅಪ್ ದಿಸ್ ಬಾಡಿ ಓನ್ಲಿ ಫಾರ್ ದ ಪರ್ಪಸ್ ಆಫ್ ರಿಯಲೈಸೇಷನ್ ಆಫ್ ಹೂ ಆ್ಯಮ್ ಐ. ನಾ ಭಗವಂತನವನು ಇರುತ್ತೇನೆ, ಈ ನರಜನ್ಮದ ಸಾರ್ಥಕತೆ ಮಾಡ್ಕೋಬೇಕು, ಬ್ಯಾಕ್ ಆಫ್ ದ ಮೈಂಡ್ ಇರಬೇಕು. ಸೆಕೆಂಡ್, ಈ ಪ್ರಪಂಚ, ಈ ಸಂಸಾರ ಏನು ಕೊಟ್ಟಿದ್ದಾನೋ ನನಗೆ ನನ್ನ ಪ್ರಾರಬ್ಧದ ಅನುಸಾರವಾಗಿ, ಅಕಾರ್ಡಿಂಗ್ ಟು ಮೈ ಓನ್ ಕರ್ಮಾಸ್, ಕರ್ಮದ ಸುಖ ದುಃಖದ ಫಲಗಳು, ನಾನೇನೇನು ಕರ್ಮ ಮಾಡ್ಕೊಂಬಂದಿದ್ದೋ ಹಿಂದಿನ ಜನ್ಮದಲ್ಲಿ ಅದರ ಅನುಸಾರವಾಗಿ ಏನು ಫಲವನ್ನು ಇಟ್ಟಿದ್ದಾನೋ ಅದಕ್ಕೆ ನಾವು ಪ್ರಾರಬ್ಧ ಅನ್ನುತ್ತೇವೆ. ಸೊ ಈ ಪ್ರಾರಬ್ಧ ಅವನೇ ಕೊಟ್ಟಿರೋದು, ಅವನೇ ಪ್ರಪಂಚ ಕೊಟ್ಟಿರೋದು. ಅವನ ಪ್ರಪಂಚವನ್ನು ಅವನಿಗೆ ಒಪ್ಪಿಸಿ ನಾನು ಕರ್ತವ್ಯ ದಕ್ಷತೆಯಿಂದ ಅವನ ಸ್ಮೃತಿಯಲ್ಲಿ ಮಾಡಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡಿ, ಅದು ಶ್ರವಣ, ಚಿಂತನ, ಮನನ ಮಾಡಿ ಕಾರ್ಯರೂಪದಲ್ಲಿ ನಮ್ಮ ಜೀವನದಲ್ಲಿ ತಗೊಂಬರೋಣ. ಅವಾಗ ಏನಾಗುತ್ತಪ್ಪ, ಸ್ಮೃತಿಯಲ್ಲಿ ಯಾವಾಗಲೂ ಇರ್ತಾನೆ ಅವನು ಪರಮಾತ್ಮ. ಅಪ್ಪ ನಿನ್ನ ಇಚ್ಛೆಯಿಂದ ನಡೀತಾ ಇದೆ. ಹಾಗಾದಾಗ ಒಂದು ಕೆಲಸ ನಾನು ಬೇಡಿಕೆ ಮಾಡಿದ್ದು ಅದು ಪರಮಾತ್ಮ ನನಗೆ ಕೊಡಲಿಲ್ಲ ಅಂದರೆ, ನಿನ್ನ ಇಚ್ಛೆ ಇಲ್ಲ ವಸ್ತುನ ನನಗೆ ಕೊಡೋದಲ್ಲಿ ಅನ್ನೋದು ನನಗೆ ಯಾವಾಗಲೂ ಸಮಾಧಾನ ಇರುತ್ತಲ್ಲಿ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ದುಃಖದ ಮೂಲ ಕಾರಣ ಸ್ಮರಣೆಯಿಂದ ದೂರವಾದನು ರಘುನಂದನ. ನಮ್ಮ ದುಃಖಕ್ಕೆ ವೈ ವಿ ಆರ್ ಸಫರಿಂಗ್ ಆ್ಯಂಡ್ ಇನ್ ಮಿಸರಿ, ಬಿಕಾಸ್ ವಿ ಹ್ಯಾವ್ ಫರ್ಗಾಟನ್ ಪರಮಾತ್ಮ. ದೂರ ಆದ್ನ ಅಂದರೆ ಏನು? ನನ್ನ ಸ್ಮೃತಿಯಿಂದ ಆಚೆ ಹೋಗ್ಬಿಟ್ಟಿಯ ಅವನು. ಈ ದೇಹ ಅವನಿಂದ ಬಂದಿದೆ ಅಂತ ಮರ್ತು ಹೋಗ್ಬಿಟ್ಟಿದ್ದೀನಿ. ಸೊ ಐ ಆಮ್ ಥಿಂಕಿಂಗ್ ಐ ಆಮ್ ದ ಡೂವರ್. ಸೊ ಅದು ಆ ದುಃಖಕ್ಕೆ ಕಾರಣ. ಏನೇನು ನಾನು ಮಾಡ್ತಿದ್ದೀನಿ, ನಾನು ಹೇಳಿದೆ, ನಾನು ಮಾತಾಡಿದೆ, ಇದು ನನ್ನಿಂದ ಆಯಿತು ಅಂದಾಗ ದೇರ್ ಆಲ್ ಇಟ್ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಇನ್ ದ ಫಾರ್ಮ್ ಆಫ್ ಸಫರಿಂಗ್. ಬಿಕಾಸ್ ವಾಟ್ ಯು ಸ್ಪೀಕ್ ಐ ಹ್ಯಾವ್ ಡನ್, ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸರ್ವ ದುಃಖಗಳ ಮೂಲವು ಭಗವಂತನಿಂದ ದೂರವಾದೆವು. ರಾಮನ ಹೊರತು ಪ್ರಪಂಚದಲ್ಲಿಯ ಸುಖ ಏಕೆಂದರೆ ಪ್ರಪಂಚವೇ ಮೂರ್ತಿಮಂತ ದುಃಖ. ಪ್ರಪಂಚದಲ್ಲಿ ಇಲ್ಲ ಸುಖ. ರಾಮನ ಹೊರತು ಪ್ರಪಂಚದಲ್ಲಿ ಯಾವ ಸುಖವೂ ಇಲ್ಲ. ಏಕೆಂದರೆ ಪ್ರಪಂಚವೇ ಮೂರ್ತಿಮಂತ ದುಃಖ, ದುಃಖದ ಸ್ವರೂಪ ಅದು. ಇಟ್ಸ್ ಎನ್ ಇಮ್ಯಾಜಿನರಿ ವರ್ಲ್ಡ್ ಕ್ರಿಯೇಟೆಡ್ ಬೈ ಅಸ್, ವೇರಿನ್ ಯಾವುದೇ ಮಾತು ನನ್ನ ಮನಸ್ಸಿನ ವಿರುದ್ಧ ಆಯಿತು ಅಂದರೆ ಆಗಲೇ ಬೇಜಾರು, ಮನಸ್ತಾಪ, ಗೋಳು, ದೋಷ ಹೊರಿಸೋದು, ಈ ಅಪಮಾನಗಳು ಇವೆಲ್ಲ ಶುರುವಾಗತ್ತೆ. ಸೊ ಯಾವತ್ತೂ ನಾನು ಎದ್ದು ಕೂಡಲೇ ಯಾವತ್ತೂ ಪ್ರಸನ್ನ ಚಿತ್ತಳಾಗಿ ಹೇಳೋದೇ ಇಲ್ಲ. ಇದ್ದಲಿಯಿಂದ ಕೈ ಕಪ್ಪಾಯಿತು, ಅದರಿಂದ ಕಷ್ಟ ದುಃಖವಾಯಿತು. ಇಡ್ಲಿಯಿಂದ ಕೈ ಕಪ್ಪೆ ಆಗತ್ತೆ ತಾನೆ, ಕೋಲಿಂದ ಕೈ ಕಪ್ಪೆ ಆಗತ್ತೆ. ಅದು ಪಾಲಿಸಿತು ತನ್ನ ಧರ್ಮವನ್ನು, ನಾವು ಮಾತ್ರ ತಿಳಿಯಲಿಲ್ಲ ಅದನ್ನು. ದೇಹದ ಸುಖ ದುಃಖಕ್ಕೆ ಕಾರಣ ಕೇವಲ ಭಗವಂತನ ವಿಸ್ಮರಣ. ಇಡ್ಲಿಯ ಕೋಲ್ ಏನಿರುತ್ತೋ ಅದು ಸೌದೆ ವಲಯದಲ್ಲಿ ಮೊದಲು ಮಾಡುವಾಗ ಅದ್ರ ಇಡ್ಲಿಯ ಧರ್ಮ ಏನು, ಅದನ್ನು ಮುಟ್ಟಿದ್ರೆ ನಮ್ಮ ಕೈ ಕಪ್ಪಾಗೇ ಆಗತ್ತೆ. ದಟ್ ಈಸ್ ದ ಗುಣಧರ್ಮ ಅದರದ್ದು ಇಡ್ಲಿದು. ನಾನೀಗ ಇಡ್ಲದ ಗುಣಧರ್ಮ ಗೊತ್ತಿದ್ರೂ ಕೂಡ ಅಯ್ಯೋ ನನ್ನ ಕಪ್ಪಾಯ್ತು ರೀ, ನನ್ನ ಕೈ ಕಪ್ಪಾಯಿತು ಅಂದಂಗೆ ಮಹಾರಾಜರು ಹೇಳ್ತಿದ್ದಾರೆ, ಈ ಪ್ರಪಂಚದ ಸ್ವರೂಪ ಮೂರ್ತಿಮಂತ ದುಃಖದ ಸ್ವರೂಪ ಇರೋದು. ದ ಸ್ಟೇಟ್ ಆಫ್ ದಿಸ್ ವರ್ಲ್ಡ್ ಇಟ್ ಈಸ್ ಆಲ್ವೇಸ್ ಇನ್ ದ ಫ್ಲಕ್ಸ್ ಆಫ್ ದುಃಖ ಓನ್ಲಿ. ಇಟ್ ಈಸ್ ನೆವರ್, ಈ ಒಂದು ಸ್ಥಿರ ಇರೋದಿಲ್ಲ.
ಇವತ್ತಿದ್ದಿದ್ದು ನಾಳೆ ಇರೋದಿಲ್ಲ, ಈ ಕ್ಷಣಕ್ಕಿದ್ದಿದ್ದು ಮರುಕ್ಷಣ ಇರೋದಿಲ್ಲ. ಅದರಲ್ಲಿ ನಾವು ಏನು ಮಾಡ್ತಿದ್ದೀವಿ, ಪರ್ಮನೆನ್ಸಿ ಹುಡುಕ್ತಾ ಇದ್ದೀವಿ. ಈ ಕೆಲಸ ಹೀಗೆ ಆಗಬೇಕು, ಪರ್ಮನೆಂಟಾಗಿರಬೇಕು ನನ್ನ ಹತ್ರ ಈ ವಸ್ತು, ಈ ವಿಷಯ ನಂದಾಗ್ಬಿಡ್ಬೇಕು ಅಂದಾಗ ಅದು ಏನಾಗುತ್ತೆ, ಇದ್ಲಿದೆ ಗುಣಧರ್ಮ ಇದೆಯೋ ಕಪ್ಪು ಕೈ ಕಪ್ಪಾಗುವುದು. ಹಾಗೆ ಪ್ರಪಂಚದಲ್ಲಿ ಸುಖ ಹುಡುಕ್ತಿರುವಾಗ ಅದರಿಂದ ದುಃಖನೇ ಆಗತ್ತೆ ನಮಗೆ. ಜಗತ್ತಿನಲ್ಲಿಯ ಸರ್ವ ವೈಭವವು ಅವೆಲ್ಲ ಪ್ರಾಪ್ತ ಆದವು, ಸರ್ವ ವ್ಯರ್ಥವಾಗುವುದು ರಾಮನ ಹೊರತು ಕೈಗೆ ಸಿಗದು. ಎಲ್ಲ ವ್ಯರ್ಥ, ಇವೆಲ್ಲ ಪ್ರಾಪ್ತಿ ಮಾಡ್ಕೊಂಡಿದ್ದೆಲ್ಲ ವ್ಯರ್ಥ. ಯಾಕೆ ಅಂದರೆ ಇದೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕಾಗಿದೆ. ಮತ್ತು ಇದಕ್ಕಿಷ್ಟು ಹೊಡೆದಾಟ ಬಡ್ದಾಟ ಯಾಕೆ ಮಾಡ್ತಿದ್ದೀವಿ? ಯಾಕೆಂದರೆ ಅಜ್ಞಾನದಲ್ಲಿ ಹೊಡೆದಾಟ ಬಡ್ದಾಟ ಮಾಡ್ತಿದ್ದೀವಿ. ಇನ್ನು ಶಾಶ್ವತನ ವಸ್ತು ವ್ಯಕ್ತಿ ವಿಚಾರ ಶಾಶ್ವತನ ಅವ್ರು ನಿತ್ಯವಾಗಲಿ ನೋಡಿ, ಇದನ್ನು ನೋಡಿ ಮಾತಾಡ್ತಿರ್ತಾರೆ. ಒಳಗಿನ ಆತ್ಮ ಏನು ಡಿವಿನಿಟಿ ಇದೆಯೋ ಅದ್ರ ಜೊತೆಗೆ ಮಾತಾಡ್ತಿಲ್ಲ. ಹಾಗಾಗಿ ಚರ್ಮಕ್ಕೆ ಏನು ಹೇಳಿದ್ರೆ ಏನಾಯಿತು? ಚರ್ಮನ ಹೋಗಿ ಪ್ರಯಾಗದಲ್ಲಿ ಮುಳುಗಿಸಿದ್ರೆ ಒಳಗಿನ ಮಾಲಿನ್ಯ ಹೋಗಲಿಲ್ವಲ್ಲಪ್ಪ. ದೋಷಗಳು ಹಾಗೆ ಇದೆ. ಅದಕ್ಕೆ ಅವರು ಸಿಟ್ಟು, ಅವರ ಕ್ರೋಧ, ಅವರ ಲೋಭ, ಅವರ ಅಸೂಯೆತನದಿಂದ ಅವ್ರು ಮಾತಾಡ್ತಾರೆ. ನೀನು ಯಾಕೆ ತಲೆ ಕೆಡಿಸ್ಕೋತ್ಯಾ ಅಂತಾರೆ ಸಂತರು ಸತ್ಪುರುಷರು. ಸದ್ಗುರುನಾಥ ಬಂದಾಗ ಅಂತ ಅವನ ಮನಸ್ಸಿನ ಮಾತು ಅವ್ನು ಹೇಳಪ್ಪ, ನೀನು ಯಾಕೆ ನಿನಗೆ ಹತ್ತಿಸ್ಕೋತಿದ್ಯಾ ಅವನ ಮಾತನ್ನು? ಅಂದರೆ ಅವನಿಗೆ ಪವರ್ ಕೊಟ್ಟಂಗಾಯ್ತಲ್ಲಿ. ಆ್ಯಂಡ್ ಯು ಆರ್ ಬಿಕಮಿಂಗ್ ದ ವೀಕ್. ವೈ ಯು ಆರ್ ಬಿಕಮಿಂಗ್ ವೀಕ್? ಅದರಂತೆ ಪ್ರಪಂಚವು ದುಃಖದಾಯಿತು, ಭಗವಂತನ ಹೊರತು ವ್ಯರ್ಥವಾಯಿತು. ಭಗವಂತನ ವಿಸ್ಮರಣೆ ಈ ಬೀಜವೇ ಮೂಲ ಕಾರಣ. ಭಗವಂತನ ವಿಸ್ಮರಣೆ ಈ ಬೀಜವೇ ಮೂಲ ಕಾರಣ. ಕಾಳಜಿ, ಚಿಂತೆ, ಅಹಂಕಾರ, ಭೀತಿ, ತಳಮಳ, ಅಪಾರ ಇದೆಲ್ಲ ಅದರದೇ ವಿಸ್ತಾರ. ಬೀಜ ಏನು ಹಾಕಿದ್ದೀವಿ ನಾವು? ನಮ್ಮ ಬೀಜನೇ ಸರಿ ಇಲ್ವಲ್ಲ. ಭಗವಂತನ ವಿಸ್ಮರಣೆ ಆಗೋಯ್ತು. ಆ ಭಗವಂತನ ವಿಸ್ಮರಣೆಯ ಬೀಜ ಹಾಕಿದ್ರೆ ಆ ಗಿಡ ಹುಟ್ಟೋದೇನಾಗುತ್ತೆ? ಅಹಂಕಾರ, ಕಾಳಜಿ, ಭೀತಿ, ಚಿಂತೆ ಇಂಥದ್ದೇ ದೊಡ್ಡ ಕವಲು ಹೊಡೆದು ಹೂವು ಹಣ್ಣು ಅಂಥದ್ದೇ ಬಿಡ್ತಾವು. ಚಿಂತೆ ಹಣ್ಣು, ಡಿಪ್ರೆಷನ್ ಹಣ್ಣು, ಆಂಗ್ಸೈಟಿ ಹಣ್ಣು, ಮತ್ತು ಕ್ರೋಧದ ಹೂವುಗಳು. ಯಾಕೆಂದರೆ ಬೀಜ ಬಿತ್ತಿದೆ ಸರಿ ಇಲ್ವಲ್ಲ. ಏನು? ಭಗವಂತನ ವಿಸ್ಮರಣೆ. ಅದಕ್ಕೆ ಸಂತರು ಸತ್ಪುರುಷರು ಏನು ಹೇಳ್ತಾರೆ, ನಮಗೆ ಟೆಕ್ನಿಕ್ ಹೇಳ್ಕೊಡ್ತಾರೆ. ಏನು ಹೇಳಿದ್ರಪ್ಪ ಅವರು? ಸಂತರು ಸತ್ಪುರುಷರು ಹೇಳಿದ್ರು ಭಾಳ ಸುಲಭವಾದ ಒಂದು ಮಾತು. ಏನು? ಹರಿಯೇ ನಿನ್ನನು ಮೆಚ್ಚಿಸಬಹುದು, ನರರನ್ನು ಮೆಚ್ಚಿಸಲು ಬಲು ಕಷ್ಟ. ಹರಿ 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 ಅಂದರೆ ಅವನ್ನ ಮೆಚ್ಚಿಸ್ಬೋದಂತೆ. ಅವ್ನು ನಮ್ಮಿಂದ ತಿರುಗಿ ಏನೂ ಅಪೇಕ್ಷೆ ಮಾಡೋದಿಲ್ವಲ್ಲ. ನೀನು ನನ್ನನ್ನು ಬೈದ್ರೇನು, ಕೊಂಡಾಡಿದ್ರೇನು, ಹೂ ಏರ್ಸಿದ್ರೇನು, ಬಿಲ್ವ ಏರ್ಸಿದ್ರೇನು, ಒಂದು ಲೋಟ ನೀರು ಹಾಕಿದ್ರೇನು, ಹಾಲು ಹಾಕಿದ್ರೇನು, ಅಪ್ಪ ನೀನು ನನ್ನವನೇ ಅಂತ ಅವ್ನು ಯಾವಾಗಲೂ ನನ್ನನ್ನು ಸ್ವೀಕಾರ ಮಾಡ್ತಾನೆ. ಆದರೆ ನರರನ್ನು ಮೆಚ್ಚಿಸಲು, ಜನರನ್ನು ಮೆಚ್ಚಿಸಿ ಎಷ್ಟು ಕಷ್ಟ ಇದೆಯಪ್ಪ. ಯಾರು ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ಅವನು ಒಬ್ಬನೇ ಒಪ್ಕೊಳ್ಳೋದು. ಅವನಿಗೆ ನಾವು ಮೊರೆ ಹೊಕ್ಕದು ಬಿಟ್ಬಿಟ್ಟು ಇವನಿಗೆ ಮೆಚ್ಚಿಸ್ಲೋ ಅವನಿಗೆ ಮೆಚ್ಚಿಸ್ಲೋ, ಜಗತ್ತಿನಲ್ಲಿ ಯಾರಿಗೆ ಮೆಚ್ಚಿಸಕ್ಕೆ ಹೋದ್ರು ಅವರಿಂದ ದುಃಖವೇ ನಮ್ಮ ಪದರಿಗೆ ಬೀಳುತ್ತೆ ಅಂತ ಒಮ್ಮೆ ತಿಳ್ಕೊಂಡ್ಮೇಲೆ ಪುನಃ ಗುಂಡಿಗೆ ಯಾರಿಗೆ ಹೋಗಿ ಬೀಳ್ತಾರೆ? ಅದಕ್ಕೆ ನಮ್ಮ ಬೀಜನೇ ಸರಿಯಾಗಿ ಬಿತ್ತಿಲ್ಲ ಇವತ್ತು ತನಕ. ಏನು? ಭಗವಂತನ ವಿಸ್ಮರಣೆಯ ಬೀಜ ಹಾಕಿ ಕೂತ್ಕೊಂಡಿದ್ದೀವಿ, ಜಗತ್ತಿನ ಸ್ಮರಣೆ ಹಾಕ್ಕೊಂಡು ಕೂತಿದ್ದೀವಿ ಬೀಜಗಳು. ಅದಕ್ಕೆ ಸದ್ಗುರುನಾಥ ಹೇಳ್ತಾನಪ್ಪ, ನೀನು ಬೀಜ ಸರಿಯಾಗಿ ಬಿತ್ತದನ್ನು ಫಾರ್ಮುಲಾ ಹೇಳ್ಕೊಡ್ತೀನಿ. ಜಗತ್ತನ್ನು ಬಿಡು, ಇಲ್ಲಿಂದ ಮನಸ್ಸಿಂದ ತೆಗೆದುಹಾಕವ್ರನ್ನ ಅಲ್ಲಿ ಭಗವಂತನನ್ನು ಕೂಡಿಸ್ಕೋ, ಅವನ ನಾಮ ಸಂಕೀರ್ತನೆಯನ್ನು ಮಾಡು, ಜಪತಪ ಧ್ಯಾನಾದಿಗಳನ್ನು ಮಾಡು, ಮೌನ ಪಾಲಿಸು, ಗ್ರಂಥವಾಚನ ಮಾಡು, ಅವನ ಜೊತೆಗಿರು, ನಗು, ಕುಣಿ, ಭಗವಂತನ ಜೊತೆ ಕುಣಿ, ಭಗವಂತನ ಜೊತೆ ನಗು, ಭಗವಂತನ ಜೊತೆ ಅಳು. ಜಗತ್ತಿನ ಜೊತೆಗೆ ಬೇಡ. ಯಾಕಂದರೆ ಅದು ಸ್ವರೂಪನೇ ನಮಗೆ ದುಃಖದಾಯಕ ಅಂದಮೇಲೆ ಅದ್ರ ಹಿಂದೆ ಒಂದು ಸತಿ ಹೇಳಿದ್ಮೇಲೆ ಒಂದು KG ಮಕ್ಕಳಿಗೂ 2 1 2 ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಮೇಲೆ ಹೇಳಿದ್ರೆ ಒಂದು ಟೀಚರ್ 5 ಟೈಮ್ಸ್ ಬರೀರಿ ಅಂದರೆ ನಮಗೆ ಬೈ ಹಾರ್ಟ್ ಆಯಿತು. ಟೀಚರ್ ಯಾಕೆ ಸುಮ್ಮನೆ ಕೆಲಸ ಇಲ್ದರೆ ಕೊಡ್ತಾರೆ ಅಂತಾರೆ ಇವತ್ತಿನ ಮಕ್ಕಳು. ಅಂದರೆ ಅಷ್ಟು ಅವ್ರ ಬುದ್ಧಿ ಪ್ರಗಲ್ಭವಾಗಿಬಿಟ್ಟಿರುತ್ತೆ. 2 1 2 2 2 4 ಟೀಚರ್ ಎಷ್ಟು ಸತಿ ಹೇಳ್ಕೊಡ್ತಾರಮ್ಮ, ಬೇಜಾರಾಯಿತು ಬರೀಲಿಕ್ಕೆ ಅಂತ. ವಿಚಾರ ಮಾಡಿರಿ, ಪ್ರಪಂಚ ಗುಂಡಿ ಇದೆಯಪ್ಪ, ಅಲ್ಲಿ ಕೊಚ್ಚೆ ಇದೆ, ಕೆಸರು ಇದೆ, ಹೋಗ್ಬೇಡ ಅದ್ರಲ್ಲಿ ಬೀಳ್ತೇನೆ, ನಿನ್ನ ಮುಖದ ಮೇಲೆ ಕೆಸರು ಸುಡಿಯುತ್ತೆ ಅಂದರು. ಇಲ್ಲ ರೀ ಗುರುಗಳೇ, ಅದು ಹೆಂಗ್ರಿ ಬಿಡ್ಲಿಕ್ಕಾಗತ್ತೆ ಪ್ರಪಂಚನ ಅಂತ ಹೇಳಿದ್ರೆ ಗುರು ಏನು ಮಾಡ್ತಾನಪ್ಪ? ಏನು ಹೇಳ್ತಾನೆ? ಏನು ಹೇಳೋದಿಲ್ಲ. ಈ ಫಲವೇ ನಾವು ಉಣ್ಬೇಕಾಗತ್ತೆ. ಎಂಥದ್ದು? ಅಹಂಕಾರದ ಫಲ, ಕಾಳಜಿ, ಚಿಂತೆ ಫಲವನ್ನು ಉಣ್ಬೇಕಾಗತ್ತೆ. ಭೀತಿ, ತಳಮಳ, ಅಪಾರ ಅಂದರೆ ಭೀತಿ. ಭಾಳ ನಾಳೆ ಯೋಚನೆ ಮಾಡಿ, ಚಿಂತೆ ಮಾಡಿ ಹೆದರಿಕೆ ಆಗತ್ತೆ ಒಳಗೆ. ಅಯ್ಯೋ ನನಗೇನಾದ್ರು ಆಗಿಬಿಟ್ರೆ ಯಾರು ನನ್ನ ನೋಡ್ಕೋತಾರೆ ಅಂತ. ಇದೆಲ್ಲ ಅದರದ್ದೇ ವಿಸ್ತಾರ. ಇಂಥ ಬೀಜ ಹಾಕಿದ್ದಕ್ಕೆ ಅದರ ವಿಸ್ತಾರ. ಅಂದರೆ ವಿಸ್ಮರಣೆಯಲ್ಲಿ ಬಿತ್ತಿದ್ದೆವು. ಎಲ್ಲೋಯ್ತಪ್ಪ. ಅಂದರೆ ಕಹಿ ಬೀಜ ಬಿತ್ತಿದ್ದೆವು, ಬರಲಿಲ್ಲ ಅದರಿಂದ ಸಿಹಿ ಫಲವು. ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾತೆ ಹೋಯ್ ಅಂತಾರೆ.
ಬಾಬಳಿ ಗಿಡವನ್ನು ಮುಳ್ಳಿನ ಗಿಡ ಬಿಟ್ಬಿಟ್ಟು ಮಾವಿನ ಹಣ್ಣು ಬೇಕು ಅಂದರೆ ಹೆಂಗ್ರಿ ಸಿಗತ್ತೆ? ಕಹಿ ಬೀಜ ಬಿತ್ತಿದ್ದೆವು, ಬರಲಿಲ್ಲ, ಅದರಿಂದ ಸಿಹಿ ಫಲವು. ಕಾಳಜಿ ಹಾಗೂ ಭಯವು ಭಗವಂತನ ವಿಸ್ಮರಣೆಯಲ್ಲಿ ಹುಟ್ಟುವವು. ಅದರಿಂದಲೇ ಪ್ರಪಂಚದಲ್ಲಿಯ ಲಾಭ ಹಾನಿಗಳು ಎರಡೂ ಭಗವಂತನನ್ನು ದೂರ ಮಾಡುವಂಥವುಗಳು. ವ್ಯವಹಾರ, ಸದ್ವಾಸನೆ, ಸದಾಚರಣೆ, ಲೌಕಿಕ ಸಂತತಿ, ಸಂಪತ್ತು, ಶಾಸ್ತ್ರಮನನ, ರಾಮನಿಲ್ಲದೆ ಅನಿಸುವುದು ಶೂನ್ಯ. ಇವೆಲ್ಲವೂ ಸದ್ವಿಚಾರ ಇರಲಿ, ವ್ಯವಹಾರ ಇರಲಿ, ಸದ್ವಾಸನೆ ಒಳ್ಳೆಯ ವಿಚಾರಗಳೇ ಇರಲಿ, ಲೌಕಿಕ ಸಂತತಿ ಎಲ್ಲವೂ ಆ ರಾಮನ ಇಲ್ಲದೆ ಎಲ್ಲವೂ ಶೂನ್ಯ. ಪ್ರಪಂಚದಲ್ಲಿ ಇಟ್ಟರೂ ದಕ್ಷತೆಯನ್ನು ದೂರ ಮಾಡಬಾರದು ಭಗವಂತನನ್ನು. ಅವನೇ ಪ್ರಪಂಚದಲ್ಲಿ ಸುಖಿಯಾಗುವನು. ಪ್ರಪಂಚ ಮಾಡಿದರೆಲ್ಲರೂ ಜಪಿಸಿಕೊಂಡು, ಆದರೆ ಶ್ರೀರಾಮನನ್ನು ಸ್ಮರಿಸಿಕೊಂಡು. ಪ್ರಪಂಚವನ್ನು ದಕ್ಷತೆಯಿಂದ ಮಾಡಿ, ಆದರೆ ಎಲ್ಲಿ ಹೆಂಗೆ? ಶ್ರೀರಾಮನನ್ನು ಸ್ಮರಿಸುತ್ತಾ, ಇನ್ ರಿಮೆಂಬರೆನ್ಸ್, ಬ್ಯಾಕ್ ಆಫ್ ದ ಮೈಂಡ್ ಆಲ್ವೇಸ್ ರಾಮ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು, ರಾಮ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು, ರಾಮ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯು ಅಂತ ಇಟ್ ಶುಡ್ ಬಿ ಆಲ್ವೇಸ್ ದೇರ್ ಇನ್ ಅವರ್ ಮೈಂಡ್. ಭಗವಂತನವರಾಗಬೇಕು ಸಂಪೂರ್ಣ. ಬಿಟ್ಟು ನಾನು ನನ್ನತನ, ನಾನು ಕರ್ತೃ ಅಲ್ಲ ಎಂದು ತಿಳಿದು ಮಾಡಿದರೆ ಕರ್ಮ ಬಾಧಿಸುವುದಿಲ್ಲ ಅವನಿಗೆ ಕಲಿಯುಗದ ಅಧರ್ಮ. ಕರ್ತೃ, ಐ ಆಮ್ ನಾಟ್ ದ ಡೂವರ್. ಆವಾಗ ಕಲಿಯುಗದ ಬಾಧೆ, ಕಲಿಯುಗದ ಅಧರ್ಮ ಅಂದರೆ ಏನು? ಯೋರ್ ಮೈಂಡ್. ಕಲಿಯುಗದ ಅಧರ್ಮ ಅಂದರೆ ಏನಪ್ಪ ಮತ್ತೆ ತಿಳ್ಕೊಬೇಕು. ಏನು ಅಂದರೆ ಯೋರ್ ಮೈಂಡ್ ಈಸ್ ನಾಟ್ ಗೋಯಿಂಗ್ ಟು ಫ್ಲಕ್ಚುಯೇಟ್. ವಾಟ್ ಎವರ್ ಡಿಸಿಷನ್ ಯು ಆರ್ ಮೇಕಿಂಗ್ ಇಟ್ ವಿತ್ ಕ್ಲಾರಿಟಿ, ವಿವೇಕ. ಅಲ್ಲಿ ಕನ್ಫ್ಯೂಷನ್ಗೆ. ಅಧರ್ಮ ಅಂದರೆ ಭಗವಂತನ ವಿಸ್ಮರಣೆಯಲ್ಲಿ ಅವಿವೇಕಿಯಾಗಿ, ಅಜ್ಞಾನಿಯಾಗಿ ಕೆಲಸಗಳನ್ನು ನೀನು ಮಾಡುವುದಿಲ್ಲ. ದುಷ್ಟ ಅಭಿಮಾನಕ್ಕೆ ಬೀಳಬಾರದು ಬಲಿ, ಅವನ ಒಡೆಯವನಾಗುವನು ಕಲಿಯ ಪ್ರವೇಶವಾಯಿತು ಎಲ್ಲಿ, ದೂರವಾದನು ರಾಮನು ಅಲ್ಲಿ. ಕಲಿ ಅಂದರೆ ಏನಪ್ಪ? ಅಜ್ಞಾನ, ಅವಿದ್ಯ, ಅಹಂಕಾರ, ಅಭಿಮಾನ. ದಿಸ್ ಈಸ್ ದ ವಾಟ್ ಈಸ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಲಿ. ಕಾಯ್ದುಕೊಂಡು ಭಗವಂತನ ಸ್ಮರಣೆ ಕಾಯ್ದುಕೊಳ್ಳುವುದು, ಯಾವುದೇ ವ್ಯವಸಾಯ ಜಪಿಸಿಕೊಂಡು ಮಾಡುವುದು. ಪ್ರಾಪಂಚಿಕರಿಗೆ ಮುಖ್ಯ ಸಾಧನೆ ಇದು. ಕರ್ತ ನಾನೆಲ್ಲ, ಕರ್ತ ರಾಮನು. ತಿಳಿದು ಮನದಲ್ಲಿ ಈ ಲಕ್ಷಣವನ್ನು ಕಾಯ್ದುಕೊಳ್ಳಬೇಕು. ವ್ಯವಹಾರವನ್ನು, ಏನೇ ವ್ಯವಹಾರ ಮಾಡುವಾಗೂ ಅದು ರಾಮನಿಚ್ಛೆಯಿಂದ ನಡೀತಾ ಇದೆ. ಹಾಗಾಗಿ ಆ ಪರಿಣಾಮಕ್ಕೂ ರಾಮನಿಚ್ಛೆಯಿಂದನೇ ಪರಿಣಾಮ ಆಗತ್ತೆ, ನನ್ನ ಮನಸ್ಸಿನ ಇಚ್ಛೆಯಂತೆ ಆಗುವುದಿಲ್ಲ ಅನ್ನೋದನ್ನು ತಿಳಿದು ಕೆಲಸವನ್ನು ಮಾಡಬೇಕು. ಮನಸ್ಸು ತೊಡಗುವುದು ರಾಮಚರಣಗಳಲ್ಲಿ. ಬಿಡಬೇಕು ಅಹಂಭಾವವನ್ನು, ಬಿಡಬೇಕು ಅಭಿಮಾನವನ್ನು. ಬೆನ್ನು ಹತ್ತುವುದು ಸುಖವು ಅವನನ್ನು. ಇಡಿರಿ ಈ ಮಾತಿನಲ್ಲಿ ವಿಶ್ವಾಸವನ್ನು, ಯಾರು ಮಾಡಿದರೂ ಸರ್ವಸ್ವ ರಾಮಾರ್ಪಣ. ಅಲ್ಲಿಲ್ಲ ಅಹಂಕಾರಕ್ಕೆ ಲವಲೇಶ ಸ್ಥಾನ. ಆಗಬಾರದು ನಾವು ಪಾಪ ಭಂಡಾರಿಗಳು. ರಾಮನೇ ಕರ್ತ ಎಂದು ತಿಳಿದು ಮನಸ್ಸಿನೋಳು. ರಾಮ ಸೇವೆಗಿಂತ ಹಿತ ಜಗತ್ತಿನಲ್ಲಿ ಇಲ್ಲ ಸತ್ಯ. ಆದ್ದರಿಂದಲೇ ರಾಮನಿಗೆ ಅನನ್ಯ ಶರಣ ಆಗುವುದೇ ದುಃಖ ನಿವೃತ್ತಿಯ ಮುಖ್ಯ ಸಾಧನ. ಮನಸ್ಸಿನಿಂದ ಭಗವಂತನವರಾಗುವರು. ನಿಶ್ಚಿತ ಜನ್ಮ ಸಾರ್ಥಕ ಮಾಡಿಕೊಂಡರು. ಯಾರು ಮನಸ್ಸಿನಿಂದ, ಮನಸ್ಸೇ ಜೋ ಹೋ ಗಯಾ ಭಗವಾನ್ ಕಾ ರಾಮ್ ಕಾ, ಫಿರ್ ಕ್ಯಾ ಹೋ ಗಯಾ, ಜನ್ಮ ಅವ್ರದ್ದು ಸಾರ್ಥಕ ಆಗೋಯ್ತು. ಜನ್ಮ ಸಫಲ ಹೋಗಾ ರೇ ಬಂದೆ, राम से प्रीत लगा ले, राम से प्रीत लगा ले. बोले राम जय जय राम, बोले राम जय जय राम, बोले राम जय जय राम, बोले राम. ತುಂಬ ಒಂದು ಸುಂದರವಾದ ಹಾಡು, ಭಜನೆ ಅನ್ನೋಣ. ಜಗಜೀತ್ ಸಿಂಗ್ ಹೇಳಿರೋದು. ಯೂಟ್ಯೂಬ್ನಲ್ಲಿ ಬೋಲೆ ರಾಮ್ ಇಲ್ಲ ಜನ್ಮ ಸಫಲ್ ಹೋಗಾರೆ ಬಂದೆ ಹಾಕಿ ಅದು ಏನು ಕೇಳಿಸ್ತಾ ಎಷ್ಟು ಮಧುರವಾಗಿ ಹೇಳಿದ್ದಾರೆ ಅಂದರೆ, ನಮ್ಮನ್ನು ರಾಮನ ಧಾಮಕ್ಕೆ ಅಷ್ಟು 5 ನಿಮಿಷಗಳ 7 ನಿಮಿಷಗಳ ಕಾಲನೋ ಕರ್ಕೊಂಡು ಹೋಗಿ ಬರ್ತಾರೆ ಅವರಲ್ಲಿಗೆ. ಆ ಭಜನೆ ಮಾಡೋದ್ರಲ್ಲಿ ಅದೇ ಇರೋದು. ಇದು ಏನಪ್ಪ ವಿಶೇಷತೆ ಅಂದರೆ, ಅದು ನಮ್ಮ ಮನಸ್ಸನ್ನು
ಕಟ್ಟಿ ಆ ಭಗವಂತನ ಜೋಡಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಮ ಮನಸ್ಸನ್ನು. ಅದಕ್ಕೆ ಕೀರ್ತನೆ ಮಾಡಬೇಕು, ಭಜನೆ ಹೇಳಬೇಕು, ಕೃತಿಗಳನ್ನು ಹೇಳಬೇಕು. ಅಷ್ಟು ಕಾಲದ ಅವಧಿಯಲ್ಲಿ ನಾವು ಭಗವಂತನ ಜೊತೆ ಇರುವ ಒಂದು ಸೌಕರ್ಯ ಭಗವಂತನೇ ನಮಗೆ ಮಾಡಿಕೊಟ್ಟಿರೋದು. ಇವೆಲ್ಲವೂ ಭಗವಂತನೇ ಕೊಟ್ಟಿರೋದು. ಮತ್ತೆ ಆದ್ದರಿಂದಲೇ ಭಾಗ್ಯವಂತನು ಯಾರು ಹೊಂದಿರುವನು ಶ್ರೀರಾಮನನ್ನು, ಯಾರು ಮಾಡಿದನು ದೇಹ ರಾಮಾರ್ಪಣ, ಧನ್ಯ ಧನ್ಯ ಅವನ ಜೀವನ. ಯಾರು ಆ ರಾಮನಿಗೆ ಅರ್ಪಣೆ ಹೆಂಗ್ರಿ ಮಾಡಬೇಕು ನಾವು? ಹೀಗೆ ಭಜನೆ ಮಾಡ್ಕೋತಾ, ಕೀರ್ತನೆ ಮಾಡ್ಕೋತಾ. ಯಾರೋ ಒಬ್ಬರು ಕೇಳಿದ್ರು, ಅಲ್ರಿ ರಾತ್ರಿ 11:00ವರೆಗೂ ನೀವು ಹಾಡು ಹೇಳ್ತಿರ್ತೀರಲ್ಲ ಅಂತ. ಭಗವಂತನ ಹಾಡು ಹೇಳೋಕ್ಕೆ ಕಾಲ ವೇಳೆದ ಸಮಯ ಇರೋದಿಲ್ವಲ್ಲ. ಮನಸ್ಸನ್ನು ಅವನ ಜೊತೆ ಕೊಟ್ಟದ್ಮೇಲೆ ನಾವು ಯಾವಾಗ ಬೇಕಾದ್ರೂ ಹಾಡು ಹೇಳ್ಬೋದು. ರಾತ್ರಿ 12 ಗಂಟೆಗೆ ಎಬ್ಬಿಸಿ 12 ಗಂಟೆಗೆ ಹಾಡು ಹೇಳಿ ಅಭಂಗ ಹೇಳಿ ಅಂದ್ರೂ ಹೇಳ್ಬೋದು. ಯಾಕೆಂದರೆ ಸಮಯದ ಪರಿಮಿತಿಯಿಂದ ಗುರುನಾಥ ಕಿತ್ತಿಟ್ಟಿದ್ದಾನೆ. ಏನು ಭಗವಂತನ ಹಾಡು ಹೇಳಲಿಕ್ಕೆ, ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಮಯ ನೋಡಬೇಕಾ? ಶುಡ್ ಯು ಸಿ ದ ಟೈಮ್ ವೆನ್ ಹೀ ಈಸ್ ಇನ್ಫೈನೈಟ್? ವೈ ಯು ಶುಡ್ ಸಿ ದ ಟೈಮ್? ಸೊ 12 ಗಂಟೆಗೆಲ್ಲ 12:30ವರೆಗೆ ಭಜನೆ ಹೇಳ್ರಿ, ಕೀರ್ತನ ಹೇಳ್ರಿ, ಅಭಂಗ ಹೇಳಕ್ಕೆ ಹೇಳಿದ್ರು ಕೂಡ ಅದು ಇದೇ ವಾಣಿಯಲ್ಲೇ ಹೇಳುತ್ತೆ. ಯಾಕೆಂದರೆ ಮನಸ್ಸು ಅವನ ಜೊತೆಗಿರುತ್ತೆ. ಹಾಗಾಗಿ ಬೋಲೆ ರಾಮ್ ಅನ್ರಿ, ಪಾಯೋಜಿ ಮೇನೆ ಅನ್ರಿ, ಏನು ಹೇಳಿದ್ರು ಎಲ್ಲವೂ ಅವನಿಗೆ ಮುಟ್ಟುತ್ತದೆ. ಅಖಂಡವಿರಬೇಕು ಭಗವಂತನ ಸ್ಮರಣ. ಅದೇ ದೂರಗೊಳಿಸುವುದು ದುಃಖದ ಕಾರಣ. ಏನಪ್ಪ ಅವನ ಅಖಂಡ ಸ್ಮರಣೆ ಇದ್ದರೆ ಏನಾಗುತ್ತೆ ಅಂದರೆ, ಅವನ ಇಚ್ಛೆಯಿಂದ ಎಲ್ಲ ಆಗ್ತಿದೆ ಅಂತ ಸ್ಮರಣೆ ಇಟ್ಕೊಳ್ಳೋದು. ಅಖಂಡ ಸ್ಮರಣ ಹೆಂಗೆ ಇಟ್ಕೋಬೇಕ್ರಿ ಮತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ. ಮಹಾರಾಜರು ಹೇಳಿದ್ರು ಭಗವಂತನ ಹುಚ್ಚು ಹಿಡಿಬೇಕು, ಅದಕ್ಕೆ ಅವನ ಜೊತೆ ಮಾತಾಡಬೇಕು. ಅಪ್ಪ ರಾಮ, ಬೆಳಗ್ಗೆ ಎದ್ದಾಗಿಂದ ಒಂದು ಕಾಫಿ ಕುಡಿಯೋದ್ರಿಂದ ಹಿಡಿದು, ನಮ್ಮ ಶಂಕರಲಿಂಗ ಭಗವಾನರ ಪದ್ಧತಿಯಲ್ಲಿ ಬೆಳಗ್ಗೆ ಅವರಿಗೆ ನೈವೇದ್ಯ ಕಾಫಿನೇ ಮಾಡ್ತಾರೆ. ಅಪ್ಪ ಕಾಫಿ ಕುಡಿಯಪ್ಪ, ಮಹಾರಾಜ್ ಕಾಫಿ ಕುಡೀರಿ, ಮಹಾರಾಜ್ ಚಹಾ ಕುಡೀರಿ, ಆಯಿತು ಮಹಾರಾಜ್ ನಾನು ಇವತ್ತು ಈ ತಿಂಡಿ ಮಾಡ್ತೀನಿ ರೀ, ಎಲ್ಲ ಅವನ ಜೊತೆಗೆ ಮಾತಾಡೋದು. ಅವಾಗ ಏನಾಗ್ತಿರುತ್ತೆ, ಅವನ ಅಖಂಡ ಸ್ಮರಣೆ ಇರುತ್ತಲ್ವ. ಇದು ನಿಮಗೆ ಹುಚ್ಚತನ ಅನ್ನಿಸ್ಬಹುದು. ನಾವು ನಮ್ಮ ಪ್ರಪಂಚದಲ್ಲಿ ಗಂಡ ಮಕ್ಕಳು ಅವ್ರ ಹಿಂದೆ ಅವ್ರ ಜೊತೆ ಅವ್ರನ್ನ ಬೈಸ್ಕೊಂಡು ಒದ್ದಾಡಿದ್ರು ನಾವು ಅವ್ರ ಹಿಂದೆ ಹೋಗೋದು ಬಿಡೋದಿಲ್ಲ. ಆದರೆ ರಾಮನ ಜೊತೆ ಮಾತಾಡಿದ್ರೆ ಏನಾಗುತ್ತೆ, ರಾಮ ನಮಗೆ ಹೋಗ್ಬಿಡ್ತಾನೆ. ಅದಕ್ಕೆ ಇದು ಫಸ್ಟ್ ಎಲ್ಲರಿಗೂ ಹುಚ್ಚತನ ಅನ್ನಿಸ್ಬೋದು. ಆದರೆ ನಮಗೆ ಭಗವಂತ ಹೆಂಗೆ ಹೋಗ್ಬಿಡ್ತಾನೆ ಅನ್ನೋದು ಕಲ್ಪನಾ ಬರುತ್ತವಾಗ. ಎಷ್ಟು ಅದ್ಭುತವಾಗಿರುತ್ತೆ ರಾಮನ ಜೊತೆ ಮಾತಾಡಿದಾಗ. ಅಲ್ಲಿ ದುಃಖ ಇದೆ ಅನ್ನೋದು ಸ್ಮರಣೆಯಲ್ಲಿ ಇರೋದಿಲ್ಲ, ಘಟನೆ ಆಗ್ತಾ ಇರುತ್ತೆ. ಅದಕ್ಕೆ ಮನಸ್ಸು ಹೆಸರು ಕೊಡುತ್ತೆ. ಓ ಇದು ಸುಖ ಆಯಿತು, ಇದು ದುಃಖ ಆಯಿತು, ನನಗೆ ದುಃಖ ಆಗ್ತಿದೆ, ಇದು ಅವಾಗ ಕೊಡೋದು ಬಿಟ್ಟು ಬಿಡತ್ತೆ. ಏನಾದ್ರು ಒಂದು ಕೆಲಸ ಆಯಿತು, ಮಹಾರಾಜ್ ನಿಮ್ಮ ಕೃಪೆಯಿಂದ ಆಯಿತು. ಏನಾದ್ರು ಒಂದು ಕೆಲಸ ಆಗಲಿಲ್ಲ, ಮಹಾರಾಜ್ ನಿಮ್ಮ ಇಚ್ಛೆಯಿಂದ ಆಗಲಿಲ್ಲ. ಎರಡೂ ಪರಿಸ್ಥಿತಿಯಲ್ಲಿ ಅವ್ರದ್ದೇ ಸತ್ತ ನಡೆಯೋದು. ಇದು ಮನಸ್ಸಿಗೆ ಮನವರಿಕೆ ಮಾಡಿಕೊಡ್ತಾ ಇರಬೇಕು. ಮನಸ್ಸಿಗೆ ಹೆಂಗೆ ನಾವು ಬೈ ಹಾರ್ಟ್ ಮಾಡ್ತಿರ್ತೀವೋ 2 2 4 2 3 6 ಅಂತ, ಇಲ್ಲೂ ನಾವು ಏನು ಮಾಡಬೇಕು, ಬೈ ಹಾರ್ಟ್ ಮಾಡಬೇಕು. ಏನು ಇದು ಆಯಿತು ಕೆಲಸ ನಿಮ್ಮ ಕೃಪೆ, ಆಗಲಿಲ್ಲ ಕೆಲಸ ನಿಮ್ಮಿಚ್ಛೆ. ಎರಡೂ ಟೈಮ್ನಲ್ಲೂ ನಿಮ್ಮ ಸತ್ತಾನೇ ನಡೆಯೋದು ಮಹಾರಾಜ್. ನನ್ನ ಮನಸ್ಸಿನ ಕೆಲಸ ಅಂತ ಏನೂ ಆಗುವುದಿಲ್ಲ, ಸರ್ವಥಾ ನಿಮ್ಮಿಚ್ಛಾ ಮಾತ್ರದಿಂದ ಆಗತ್ತೆ, ನಿಮ್ಮ ಕೃಪೆಯಿಂದ ಆಗತ್ತೆ ಅಂತ ಮನವರಿಕೆ ಆದಾಗ ಅಲ್ಲಿ ಮನಸ್ಸು ದ್ವಂದ್ವದಿಂದ ಬಿಡುಗಡೆ ಹೊಂದು ಆ ಭಗವಂತನ ಪಾದಕ್ಕೆ ಗಂಟು ಕಟ್ಟಿ ಅದು ಯಾವಾಗಲೂ ಅದ್ರ ಜೊತೆಗೆ, ಭಗವಂತನ ಜೊತೆಗೆ ಮನಸ್ಸು ಓಡಾಡೋಕ್ಕೆ ಶುರು ಮಾಡುತ್ತೆ. ನೀವು ಎಲ್ಲರೂ ಸೇರಿ ಇದೇ ಜನ್ಮದಲ್ಲಿ ಅವನ ಪ್ರಾಪ್ತಿ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.